ಬ್ಯಾಂಕ್ನ ಮ್ಯಾನೇಜರ್ನಿಂದಲೇ ಆ ಬ್ಯಾಂಕ್ನ ಗ್ರಾಹಕರ ಚಿನ್ನವನ್ನು ಕಳ್ಳತನ ಮಾಡಿರುವಂತಹ ಘಟನೆ ಬೆಂಗಳೂರಿನ ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತಹ ಇಂಡಿಯನ್ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಘಟನೆ. ಈ ಒಂದು ಇಂಡಿಯನ್ ಬ್ಯಾಂಕ್ನ ಮ್ಯಾನೇಜರ್ ಆಗಿರುವಂತಹ ಕಿರಣ್ ಎನ್ನುವಂತಹ ವ್ಯಕ್ತಿಯಿಂದ ಅಂದರೆ ಬ್ಯಾಂಕಲ್ಲಿ ಏನು ಗ್ರಾಹಕರು ಸಾಲಕ್ಕೋಸ್ಕರ ಚಿನ್ನವನ್ನು ಅಡವಿಡ್ತಾರೆ ಅಥವಾ ಆ ಸೇಫ್ಟಿಗೋಸ್ಕರ ಲಾಕರಲ್ಲಿ ಅಡವಿಡ್ತಾರೆ. ಇಂತಹ ಒಂದು ಗ್ರಾಹಕರ ಚಿನ್ನವನ್ನು ಕದ್ದು ಹಣವನ್ನು ಸಂಪಾದನೆ ಮಾಡಿರುವಂಥದ್ದು ಅಥವಾ ಅದರದ್ದು ಬರುವಂತಹ ಹಣವನ್ನು ಆನ್ಲೈನ್ ಬೆಟ್ಟಿಂಗ್ ಅಥವಾ ಆನ್ಲೈನ್ ಗೇಮ್ಗೆ ಬಳಸ್ಕೊಂಡಿರುವಂತಹ ಘಟನೆ ಸದ್ಯ ಈಗ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಸುಮಾರು 2 kg 800 ಗ್ರಾಮ್ ತೂಕ ಇರುವಂತಹ 4 ಕೋಟಿಗೂ ಅಧಿಕ ಮೌಲ್ಯದ ಈ ಒಂದು ಚಿನ್ನವನ್ನು ಕಳ್ಳತನವನ್ನು ಇಂಡಿಯನ್ ಬ್ಯಾಂಕ್ನ ಮ್ಯಾನೇಜರ್ ಕಿರಣ್ ಕಳ್ಳತನವನ್ನು ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಈ ಒಂದು ಬ್ಯಾಂಕ್ನ ಮ್ಯಾನೇಜರ್ ಕಿರಣ್ ಆರೋಪಿಯನ್ನು ಗಿರಿನಗರ ಪೊಲೀಸ್ ಠಾಣಾ ಪೊಲೀಸರು ಈಗ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಪ್ರಾಥಮಿಕ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಅಥವಾ ಎಷ್ಟು ಮೌಲ್ಯದ 4 ಕೋಟಿಗಿಂತ ಅಧಿಕ ಮೌಲ್ಯ ಏನಾದರೂ ಇದೆಯಾ ಅಥವಾ ಹೆಚ್ಚು ಬಂಗಾರವನ್ನು ಏನಾದರೂ ಚಿನ್ನವನ್ನು ಕದ್ದಿದ್ದಾನ ಅನ್ನುವಂತಹ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಿರುವಂಥದ್ದು. ಅಂದರೆ ಗ್ರಾಹಕರು ಮನೆಯಲ್ಲಿ ಅಂದರೆ ಭದ್ರತೆಗೋಸ್ಕರ ಕಳ್ಳರಿಂದ ತಪ್ಪಿಸಬೇಕು ಅಥವಾ ಸುರಕ್ಷತೆಗೋಸ್ಕರ ಬ್ಯಾಂಕ್ನಲ್ಲಿ ಚಿನ್ನವನ್ನು ಅಡವಿಡ್ತಾರೆ ಅಥವಾ ಚಿನ್ನವನ್ನು ಲಾಕರ್ನಲ್ಲಿ ಇಡ್ತಾರೆ ಸುರಕ್ಷತೆಗೋಸ್ಕರ. ಆದರೆ ಬ್ಯಾಂಕ್ನ ಮ್ಯಾನೇಜರೇ ಬ್ಯಾಂಕ್ನ ಮ್ಯಾನೇಜರೇ ಈ ರೀತಿಯಾದಂಥ ಕಳ್ಳತನವನ್ನು ಮಾಡಿದ್ರೆ ಗ್ರಾಹಕರು ಎಲ್ಲಿ ಚಿನ್ನವನ್ನು ಇಡುವಂಥದ್ದು, ನಮಗೆ ಸುರಕ್ಷತೆ ಎಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಸದ್ಯ ಮೂಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಬ್ಯಾಂಕ್ನಲ್ಲಿರುವಂತಹ ಮ್ಯಾನೇಜರೇ ಕಳ್ಳತನಕ್ಕೆ ಮುಂದಾದರೆ ಖಾತೆದಾರರು ಅಥವಾ ಗ್ರಾಹಕರ ಗತಿ ಏನು, ತಮ್ಮ ಚಿನ್ನಾಭರಣ ಅಥವಾ ನಗದು ಇದಕ್ಕೆ ಸುರಕ್ಷತೆ ಏನು ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಮೂಡುವಂಥದ್ದು. ಈ ನಿಟ್ಟಿನಲ್ಲೇ ಪೊಲೀಸರು ಈಗಾಗಲೇ ಏನೋ ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು. ಬರೀ 2 kg 800 ಗ್ರಾಮು ಚಿನ್ನವನ್ನು ಮಾತ್ರನಾ ಅಥವಾ ಇನ್ನೂ ಹೆಚ್ಚು ಏನಾದರೂ ಇದೆಯಾ ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಬ್ಯಾಂಕ್ನ ಮ್ಯಾನೇಜರ್ನಿಂದಲೇ ಗ್ರಾಹಕರ ಚಿನ್ನವನ್ನು ಕಳ್ಳತನ ಮಾಡಿರುವಂತಹ ಘಟನೆಗೆ ಈಗಾಗಲೇ ಏನೋ ಇಡೀ ಬೆಂಗಳೂರು ಮಾತ್ರ ಅಲ್ಲದೆ ಬ್ಯಾಂಕ್ನ ಖಾತೆದಾರರು ಕೂಡ ಅವರಲ್ಲಿ ಆತಂಕ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನೋ ಒಂದಷ್ಟು ಖಾತೆದಾರರು ಬ್ಯಾಂಕ್ನ ಹತ್ರ ಬಂದು ತಮ್ಮ ಏನು ಅಡವಿಟ್ಟಂತಹ ಚಿನ್ನವನ್ನು ಅಥವಾ ಲಾಕರ್ನಲ್ಲಿಟ್ಟಂತಹ ಚಿನ್ನಾಭರಣಗಳನ್ನು ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಏನು ಬ್ಯಾಂಕ್ನಲ್ಲಿರುವಂತಹ ಒಂದಷ್ಟು ಚಿನ್ನಾಭರಣದ ಮೇಲೆ ಭದ್ರತೆ ಇದೆಯಾ ಇಲ್ವಾ ಅನ್ನುವಂತಹ ಯೋಚನೆ ಸಹಜವಾಗಿ ಈಗ ಗ್ರಾಹಕರಲ್ಲಿ ಮೂಡುವಂಥದ್ದು. ತನಿಖೆ ನಂತರದಲ್ಲಿ ಗೊತ್ತಾಗಬೇಕು ಇನ್ನು ಎಷ್ಟು ಮೌಲ್ಯದ ಚಿನ್ನವನ್ನು ಕಳ್ಳತನ ಮಾಡಿದ್ದಾನೆ ಮ್ಯಾನೇಜರ್ ಕಿರಣ್ ಅನ್ನುವಂಥದ್ದು ಅಥವಾ ಹಣವನ್ನು ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾನೆ ಅನ್ನುವಂಥದ್ದು. ಪೊಲೀಸರ ಪ್ರಾಥಮಿಕ ತನಿಖೆಯಿಂದಾಗಿ ಈಗಾಗಲೇ ಏನೋ ಚಿನ್ನವನ್ನು ತನ್ನ ಬ್ಯಾಂಕ್ನಿಂದ ಕದ್ದು ಬೇರೆ ಫೈನಾನ್ಸ್ಗಳಲ್ಲಿ ಅಡವಿಟ್ಟು ಅಲ್ಲಿಂದ ಹಣವನ್ನು ಸಂಪಾದನೆ ಮಾಡಿ ಆ ಒಂದು ಹಣವನ್ನು ಆನ್ಲೈನ್ ಗೇಮಿಗೆ ಅಥವಾ ಆನ್ಲೈನ್ ಬೆಟ್ಟಿಂಗಿಗೆ ಬಳಸ್ಕೊಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ ಸದ್ಯ ಈಗ ಪೊಲೀಸರು ನೀಡಿರುವಂಥದ್ದು. ತನಿಖೆ ನಂತರದಲ್ಲಿ ಪೂರ್ಣ ಮಾಹಿತಿಯನ್ನು ಪೊಲೀಸರು ನೀಡ್ತಾರೆ ಅನ್ನುವಂಥದ್ದನ್ನು ಈಗ ಪ್ರಾಥಮಿಕ ವರದಿಯನ್ನು ನೀಡಿರುವಂಥದ್ದು. ಕಾದು ನೋಡಬೇಕು. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಎಲ್ಲರೂ ಬ್ಯಾಂಕ್ನ ಗ್ರಾಹಕರು ಕಾಯ್ತಾ ಇದ್ದಾರೆ. ಇನ್ನು ಎಷ್ಟು ಅವರು ಮೋಸವನ್ನು ಮಾಡಿದ್ದಾನೆ ಈ ಒಂದು ಮ್ಯಾನೇಜರ್ ಕಿರಣ್ ಅನ್ನುವಂಥದ್ದು ಈಗಾಗಲೇ ಏನು ಗ್ರಾಹಕರು ಕೂಡ ಬ್ಯಾಂಕ್ನ ಹತ್ರ ಬರ್ತಾ ಇರುವಂಥದ್ದು, ತಮ್ಮ ಖಾತೆಯನ್ನು ಪರಿಶೀಲನೆ ಮಾಡ್ತಿದ್ದಾರೆ, ಲಾಕರ್ಲಿರುವಂತಹ ತಮ್ಮ ಚಿನ್ನಾಭರಣಗಳನ್ನು ಕೂಡ ಪರಿಶೀಲನೆ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.